जय बोलो एस.एन. नारायण समन्वयक जय बोलो एस.एन. नारायण समन्वयक ಮುಂದಿನ ಸಚಿವರಾದ ಎಸ್.ಎನ್. ನಾರಾಯಣ ಸಮನ್ವಯಕ್ ಬಡವರ ಬಂಧು ಎಸ್.ಎನ್. ನಾರಾಯಣ ಸಮನ್ವಯಕ್ ದೀನ ದಲಿತರ ನಾಯಕ ಎಸ್.ಎನ್. ನಾರಾಯಣ ಸಮನ್ವಯಕ್ ಅಲ್ಪಸಂಖ್ಯಾತರ ನಾಯಕ ಎಸ್.ಎನ್. ಆಶಾ ಕಿರಣ ಎಸ್.ಎನ್. ನಾರಾಯಣ ಸ್ವಾಮಿಗೆ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿಯ ಬ್ರಹ್ಮ ಎಸ್.ಎನ್. ನಾರಾಯಣ ಸ್ವಾಮಿ ಅವರಿಗೆ ಜನಪ್ರಿಯ ಶಾಸಕರಾದಂತಹ ಎಸ್.ಎನ್. ನಾರಾಯಣ ಸಮಣ್ಣನವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ದೀರಿ. ಅವರು ಅಭಿವೃದ್ಧಿಯ ಬ್ರಹ್ಮ, ಅಧಿಕಾರರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ. ಏನು ಈ ಕೂಡಲೇ ದಯವಿಟ್ಟು ಸಚಿವ ಸ್ಥಾನ ನೀಡಬೇಕಾಗಿ ಎಲ್ಲ ಗೌತಮ್ ನಗರದ ಸಮಸ್ತ ನಾಗರಿಕರಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀರಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಟ್ರಸ್ಟ್ ವತಿಯಿಂದ ಕೂಡ ವಿನಂತಿಸಿಕೊಳ್ತಾ ಇದ್ರಿ. ಎಲ್ಲ ಸಮಸ್ತ ಕ್ಷೇತ್ರದ ಹಿತ ಕಾಪಾಡಿರ್ತಕ್ಕಂಥ ಎಸ್.ಎನ್. ನಾರಾಯಣ ಸಮಣ್ಣವರು ಅವರಿಗೆ ಸಚಿವ ಸ್ಥಾನ ಕೊಟ್ಟು ಮೇಲ್ದರ್ಜೆಗೆ ಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಬಂಗಾರಪೇಟೆ ಕ್ಷೇತ್ರದ ಎಸ್.ಎನ್. ನಾರಾಯಣ ಸಮಣ್ಣ ಅವರು ಇಡೀ ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ 1ನೇ ಸ್ಥಾನದಲ್ಲಿರುವಂಥವ್ರು. ನಾನು ಬರೀ ಬಾಯಿಂದ ಹೇಳೋದಲ್ಲ, ನೀವು ಬೇಕಂದರೆ ಎಲ್ಲ ಕಡೆ ನೀವೇ ಎನ್ಕ್ವೈರಿ ಮಾಡ್ಕೊಬೋದು. ಅವ್ರು ಮಾಡಿದಂಥ ಅಭಿವೃದ್ಧಿಯ ಕಾರ್ಯ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಎಲ್ಲೂ ಆಗಿಲ್ಲ. ಬರೀ ಕೋಲಾರ ಬಂಗಾರಪೇಟೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ಅವರ ಅಭಿವೃದ್ಧಿ ಕಾರ್ಯ ಆಗಬೇಕು ಅನ್ನೋದು ನಮ್ಮ ಕ್ಷೇತ್ರದ ಜನರ ಇಚ್ಛೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಇರುವ ಬಲಗೈ ಜನಾಂಗದವರ ಇಚ್ಛೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೀಬೇಕಾಗಿದ್ದರೆ ಎಸ್.ಎನ್. ನಾರಾಯಣ ಸಮಣ್ಣ ಅವರಿಗೆ ಬಲಗೈ ಜನಾಂಗದ ಪರವಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಹೈಕಮಾಂಡ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು, ಈಗ ಮುಖ್ಯಮಂತ್ರಿ ಆಗ್ತಿರೋಂಥವರು ಸಿದ್ದರಾಮಯ್ಯಜಿ ಅವರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಅವರೆಲ್ಲ ಯೋಚನೆ ಮಾಡಿ ಯುವಕರಿದ್ದಾರೆ, ಅಭಿವೃದ್ಧಿ ಮಾಡೋದೇ ಅವರ ಧ್ಯೇಯವಾಗಿಟ್ಕೊಂಡಿದ್ದಾರೆ. ಹೀಗಾಗಿ ದಯವಿಟ್ಟು ಹೈಕಮಾಂಡಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಸ್.ಎನ್. ನಾರಾಯಣ ಸಮಣ್ಣ ಅವರಿಗೆ ಕೋಲಾರ ಜಿಲ್ಲೆಯ ಪರವಾಗಿ ಸಚಿವ ಸ್ಥಾನವನ್ನು ಕೊಡಬೇಕು. ಅದರಲ್ಲಿ ಎಸ್.ಸಿ ಜನಾಂಗದ ಬಲಗೈ ಜನಾಂಗದವರು ಇರೋದ್ರಿಂದ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವ್ರಿಗೆ ಕೊಡಲೇಬೇಕಾಗಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀರಿ.